ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ಏನು ಗ್ಯಾರಂಟಿ ಸ್ಕೀಮಲ್ಲಿ ಇರೋ ಗೃಹ ಜ್ಯೋತಿದು ಅಪ್ಲಿಕೇಶನ್‌ನ ಆನ್‌ಲೈನಲ್ಲಿ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಟೆಕ್ ಬಿ ಕನ್ನಡ ಚಾನಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವಾಗ ಬನ್ನಿ ಗೃಹ ಜ್ಯೋತಿ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಬಂದು ನೀವು ಡೈರೆಕ್ಟ್ ಈ URL‌ಗೆ ಬಂದ್ರೆ https ಸೇವಾ ಸಿಂಧು ಜಿಎಸ್ ಅಂದ್ರೆ ಗ್ಯಾರಂಟಿ ಸ್ಕೀಮ್ ಅಂತ gs.karnataka.gov.in ಬಂದ್ರೆ ನಿಮ್ಗೆ ಈ ರೀತಿ ಒಂದು ಪೇಜ್ ಕಾಣುತ್ತೆ. ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಬೋದು. ಈ ತರ ಏನ್ ಪೇಜ್ ಬರುತ್ತೆ, ಇಲ್ಲಿ ನೀವು ಗೃಹ ಜ್ಯೋತಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ 2 ಆಪ್ಷನ್ ಬರುತ್ತೆ. ಗೃಹ ಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ, ಇನ್ನೊಂದು ಲಿಂಕ್ ಮಾಡೋದಕ್ಕೆ. ಈ ಲಿಂಕ್ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ಚೆಕ್ ಮಾಡ್ಕೋಬಹುದು. ಸೊ ಇದು ಇವಾಗ ಇಲ್ಲಿ ನೋಂದಣಿಗೆ ಕ್ಲಿಕ್ ಮಾಡೋಣ ಬನ್ನಿ. ಕ್ಲಿಕ್ ಮಾಡ್ತಿದ್ದ ಹಾಗೇನೆ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ನಿಮ್ಗೆ ಮೈನ್ ಬೇಕಾಗಿರೋದು ಏನೋ ಖಾತೆ ಸಂಖ್ಯೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಿಮ್ಗೆ ಖಾತೆ ಸಂಖ್ಯೆ ಯಾವ ರೀತಿ ಇರುತ್ತೆ ಅಥವಾ ಅಕೌಂಟ್ ಐಡಿ ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕು ಅಂದ್ರೆ ನೀವು ಇಲ್ಲಿ ನಾನೊಂದೆರಡು ಸ್ಯಾಂಪಲ್ ತೋರಿಸಿದ್ದೀನಿ ನೋಡಿ. ಇವಾಗ ನೀವು ಬಿಲ್ಲಿಗೆ ಬಂದ್ರೆ ಇದು ಸ್ಯಾಂಪಲ್ ಎಕ್ಸಾಂಪಲ್ ಗೂಗಲ್ ಅಲ್ಲಿ ಸಿಕ್ಕಿದ್ದು. ಅಕೌಂಟ್ ಐಡಿ ಅಂತ ಇರುತ್ತೆ ಎಲ್ಲಾ ಕರೆಂಟ್ ಬಿಲ್ ಅಲ್ಲೂ ನಿಮ್ಗೆ ಅಕೌಂಟ್ ಐಡಿ ಅಂತ ಸಿಕ್ಕೇ ಸಿಗುತ್ತೆ. ಆ ಅಕೌಂಟ್ ಐಡಿ ಅಥವಾ ಇಲ್ಲಿ ನೋಡಿ ಈ ತರ ಅಕೌಂಟ್ ಐಡಿ ಇರ್ಬೋದು. ಈ ಅಕೌಂಟ್ ಐಡಿ ಏನಿರುತ್ತೆ ಇದು ಒಂದು ನಿಮ್ಗೆ ಬೇಕಾಗಿರೋದು. ಇನ್ನೊಂದು ನೀವು ಯಾವ ಆಧಾರ್ ನಂಬರ್ಗೆ ರಿಜಿಸ್ಟರ್ ಮಾಡ್ತಿದ್ದೀರಾ ಆ ಆಧಾರ್ ನಂಬರು ಮತ್ತೆ ಅದ್ರ ಜೊತೆಗೆ ಮೊಬೈಲ್ ನಂಬರು ಯೂಶುವಲ್ ಆಗಿ ನೀವು ಆಧಾರ್ ನಂಬರ್ಗೆ ಏನು ಲಿಂಕ್ ಆಗಿರುತ್ತಲ್ಲ ಆ ಮೊಬೈಲ್ ನಂಬರ್ ಕೊಟ್ರೇನೆ ಒಳ್ಳೇದು ಅಂತ ಹೇಳ್ತೀನಿ. ಇಲ್ಲಿ ನಿಮ್ಗೆ 2 ಆಪ್ಷನ್ ಇದೆ. ಇವಾಗ ಲಿಂಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಆಪ್ಷನ್ ಬಂದು ನಿಮ್ಗೆ ಇಂಗ್ಲಿಷ್ ಇದೆ, ಇನ್ನೊಂದು ಕನ್ನಡ ಇದೆ. ನಾನು ಕನ್ನಡನೇ ಚೂಸ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಬಂದು ನೀವು ಬೆಂಗಳೂರವರಾದ್ರೆ BV-Bescom ಅಂತ ಬರುತ್ತೆ. ನಿಮ್ಗೆ ಇದ್ರಲ್ಲಿ ತೋರ್ಸೋದಿದ್ರೆ ನೋಡಿ ಬೆಸ್ಕಾಮ್ ಇದೆ, ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ಸ್ ಇದಿದೆ. ಇದು ಮೈಸೂರಿಗೆ ಬರುತ್ತೆ. ಯೂಶುವಲ್ ಆಗಿ ಮೈಸೂರು ಮತ್ತೆ ಸುತ್ತಮುತ್ತ ಸುಮಾರು ಏರಿಯಾಸಿಗೆ ಇದು ಬರುತ್ತೆ. ಬೆಸ್ಕಾಮ್ ಬೆಂಗಳೂರು ಸುತ್ತಮುತ್ತ ಸಿಟೀಸಿಗೆ ಬರುತ್ತೆ. ಹಾಗೆ ಜೆಸ್ಕಾಮ್ ಇದೆ, ಹೆಸ್ಕಾಮು, ಸುಮಾರು ಆಪ್ಷನ್ಸ್ ಇದೆ. ನಿಮ್ಮ ವಿದ್ಯುತ್ ಯಾವ ಕೇಂದ್ರಕ್ಕೆ ಬರುತ್ತೆ ಅದ್ರ ಪ್ರಕಾರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಏನು ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಇದು ಸೆಲೆಕ್ಟ್ ಮಾಡ್ಕೊಳ್ತಿದ್ದಂಗೆ ನೆಕ್ಸ್ಟ್ ನೀವು ಹಾಕ್ಬೇಕಾಗಿರೋದು ಖಾತೆ ಸಂಖ್ಯೆ. ನೆಕ್ಸ್ಟ್ ಬಂದು ಇಲ್ಲಿ ನಮ್ದು ಅಕೌಂಟ್ ಐಡಿ ಏನ್ ತೋರಿಸ್ಕೊಟ್ಟಿದ್ದೀನಿ ಅದ್ರ ಪ್ರಕಾರ ನೀವು ಇಲ್ಲಿ ಬಂದು ನಿಮ್ಮ ಅಕೌಂಟ್ ಐಡಿನ ಪೇಸ್ಟ್ ಮಾಡಿ. ಅಕೌಂಟ್ ಐಡಿ ಪೇಸ್ಟ್ ಮಾಡ್ತಿದ್ದ ಹಾಗೇನೆ ನಿಮ್ಗೆ ನೋಡಿ ಇಲ್ಲಿ ಓನರ್ ಡೀಟೇಲ್ಸ್ ಬಂತು ಮತ್ತೆ ಅಡ್ರೆಸ್ ಬರುತ್ತೆ. ಈ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ ಆದ್ರೆ ನೆಕ್ಸ್ಟ್ ನೀವು ಆಯ್ಕೆ ಮಾಡ್ಕೋಬೇಕಾಗಿರೋದು ನೀವು ಮಾಲೀಕರ, ಬಾಡಿಗೆದಾರರ ಅಥವಾ ಕುಟುಂಬ ಸದಸ್ಯನ ಅಂತ ಮಾಡ್ಕೋಬೇಕು. ನೀವು ಕುಟುಂಬ ಸದಸ್ಯರಿದ್ರೆ ಕುಟುಂಬ ಸದಸ್ಯ ಅಂತ ಕೊಡ್ಬೋದು. ಇಲ್ಲ ನೀವು ಓನರ್ ಆಗಿದ್ರೆ ಮಾಲೀಕ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಬಾಡಿಗೆದಾರರಾದ್ರೆ ಬಾಡಿಗೆದಾರ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇವಾಗ ನಾನು ಮಾಲೀಕ ಅಂತ ಕೊಡ್ತೀನಿ ನೋಡಿ. ಅದಾದ್ಮೇಲೆ ನಿಮ್ದು ಆಧಾರ್ ಸಂಖ್ಯೆ, ನಿಮ್ದು ಏನ್ ಆಧಾರ್ ನಂಬರ್ ಇರುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ನೀವು ಒಂದ್ಸಲ ಆಧಾರ್ ನಂಬರ್ ಎಂಟರ್ ಮಾಡ್ತಿದ್ದಾಗೇನೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಬರುತ್ತೆ ನೋಡಿ, ಪ್ಲೀಸ್ ಕ್ಲಿಕ್ ಆನ್ ಆಧಾರ್ ಅಥೆಂಟಿಕೇಶನ್ ಅಂತ. ಇಫ್ ಇನ್ ಕೇಸ್ ಆಧಾರ್ ಅಥೆಂಟಿಕೇಶನ್ ಇಂದ ಅದ್ ನೇಮ್ ತಗೊಂಡಿದ್ರೆ ಆಲ್ರೆಡಿ ತೋರಿಸ್ತಿತ್ತು. ಇಲ್ಲ ಅಂದ್ರೆ ಈ ರೀತಿ ಒಂದು ಮೆಸೇಜ್ ಬರುತ್ತೆ. ಇದ್ರ ಮೇಲೆ ನೀವು ಓಕೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ 2 ಆಪ್ಷನ್ ಬರುತ್ತೆ. ಆಧಾರ್ ಅಥೆಂಟಿಕೇಶನ್, ಆಧಾರ್ ದೃಢೀಕರಣ ಮತ್ತೆ ಆಧಾರ್ ವಿವರಗಳನ್ನು ಪಡೆಯಿರಿ. ಮೊದ್ಲೇನ್ ಮಾಡ್ಬೇಕು, ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇದು ನಿಮ್ಗೆ ಹೊಸ ಪೇಜ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಆಧಾರ್ ನಂಬರ್ನ ಹಾಕಿ ಮತ್ತೆ ಇದಕ್ಕೂ ಅಕ್ಸೆಪ್ಟ್ ಮಾಡಿ ಅಗ್ರಿ ಕೊಟ್ಟು OTP ನ ಜನರೇಟ್ ಮಾಡ್ಕೋಬೇಕು. ಈಗ ನೋಡಿ OTP ಕ್ಲಿಕ್ ಮಾಡಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಮೆಸೇಜ್ ಬರುತ್ತೆ. OTPಯನ್ನು ಕಳಿಸಲಾಗಿದೆ ನಿಮ್ಮ ನಂಬರ್ಗೆ ಅಂತ. ಇವಾಗ ನೋಡಿ ನಾನು OTP ಏನ್ ಬಂದಿದೆ ಅದು ಹಾಕಿ ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಆದ್ಮೇಲೆ ಅದು ನಿಮ್ಗೆ ಕ್ಲಿಕ್ ಹಿಯರ್ ಟು ರಿಟರ್ನ್ ಅನ್ನೋ ಪೇಜಿಗೆ ಬರುತ್ತೆ. ಇದು ಆಟೋಮೆಟಿಕ್ ಆಗಿ ರಿಟರ್ನ್ ಆಯ್ತು ನೋಡಿ. ರಿಟರ್ನ್ ಆಗ್ತಿದ್ದ ಹಾಗೇನೆ ನೀವು ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಬಂದು ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಓನರ್ ಏನಿರುತ್ತೆ ಅದ್ರ ಹೆಸರು ಇಲ್ಲಿ ಆಟೋಮೆಟಿಕ್ ಆಗಿ ಓನರ್ ಡೀಟೇಲ್ಸ್ ನಿಮ್ಗೆ ಬರುತ್ತೆ. ಈ ಓನರ್ ಡೀಟೇಲ್ಸ್ ಬಂದಾದ್ಮೇಲೆ ನೀವು ನೆಕ್ಸ್ಟ್ ಲಾಸ್ಟ್ ಕೊಡ್ಬೇಕಾಗಿರೋದು ಒಂದು ಮೊಬೈಲ್ ನಂಬರ್. ಇವಾಗ ಮೊಬೈಲ್ ನಂಬರ್ ಎಂಟರ್ ಮಾಡಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಮೆಸೇಜ್ ಬರುತ್ತೆ. ಒನ್ OTP ಹ್ಯಾಸ್ ಬೀನ್ ಸೆಂಡ್ ಟು ದಿಸ್ ನಂಬರ್ ಅಂತ. ನಾವು ಯಾವ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡ್ಬೇಕು. ಒಂದ್ಸಲ OTP ನ ಹಾಕಿ ವ್ಯಾಲಿಡೇಟ್ ಅಂತ ಕೊಟ್ರೆ ವೆರಿಫೈಡ್ ಅಂತ ಒಂದು ಮೆಸೇಜ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ರೆ ನೆಕ್ಸ್ಟ್ ನಿಮ್ದು ಆಧಾರ್ ವೆರಿಫೈ ಆಯ್ತು ಮತ್ತೆ ಮೊಬೈಲ್ ನಂಬರ್ ವೆರಿಫೈ. ಇಷ್ಟು ವೆರಿಫೈ ಆದ್ಮೇಲೆ ಇಲ್ಲಿ ನೀವು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ
ಕೆಳಗಡೆ ಬಂದು ಇಲ್ಲಿ ಏನು ಕ್ಯಾಪ್ಚಾ ಇರುತ್ತೆ ಇದನ್ನ ಎಂಟರ್ ಮಾಡ್ಬೇಕಾಗುತ್ತೆ. ಇದನ್ನ ಎಂಟರ್ ಮಾಡಿ ಫೈನಲ್ ಆಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಒಂದ್ಸಲ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ನಿಮ್ದು ಏನೇನ್ ಅಪ್ಲಿಕೇಶನ್ ಹಾಕಿದೀರಾ ಇಷ್ಟು ಡೀಟೇಲ್ಸು ತೋರಿಸುತ್ತೆ. ಯಾವ ಡಿಪಾರ್ಟ್ಮೆಂಟಿಗೆ ಹೋಗ್ತಿದೆ ಅಂತ ತೋರಿಸುತ್ತೆ. ಮತ್ತೆ ನಿಮ್ದು ರೆಫರೆನ್ಸ್ ನಂಬರ್ ತೋರಿಸುತ್ತೆ. ಇದ್ರಲ್ಲಿ ಏನಾದ್ರು ಡೀಟೇಲ್ಸ್ ತಪ್ಪಿದೆ ಅಂತ ನಿಮ್ಗೆ ಅನ್ಸಿದ್ರೆ ಮತ್ತೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಬೋದು. ಎಲ್ಲ ಕರೆಕ್ಟ್ ಇದೆ ಅಂತ ಅಂದ್ರೆ ಲಾಸ್ಟ್ ಬಂದು ನಿಮ್ಗೆ ಸಬ್ಮಿಟ್. ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಒಂದ್ಸಲ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಈ ರೀತಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ಯಾವುದೇ ಶುಲ್ಕ ಇರೋದಿಲ್ಲ. ನೀವು ಯಾವುದೇ ಫೀನ ಕಟ್ಟೋ ಅವಶ್ಯಕತೆ ಇರಲ್ಲ. ಯಾವ ನಂಬರ್ಗೆ ಇದು ಲಿಂಕ್ ಆಗಿದೆ ಗೃಹಜ್ಯೋತಿ ಅಂತ ನಿಮ್ಗೆ ಇಲ್ಲೊಂದು ಆಪ್ಷನ್ ಬರುತ್ತೆ. ಇದನ್ನ ನೀವು ಬೇಕಾದ್ರೆ ಎಕ್ಸ್ಪೋರ್ಟ್ ಟು PDF ಮಾಡ್ಕೊಂಡು ಇದನ್ನ ಕ್ಲೋಸ್ ಮಾಡ್ಬೋದು. ಸೊ PDF-ಗೆ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಈ ರೀತಿ ಕಾಣುತ್ತೆ ನೋಡಿ. ಇದರಲ್ಲಿ ನಿಮ್ದು ಅರ್ಜಿ ಸಂಖ್ಯೆ ಮೇನ್ ಇಂಪಾರ್ಟೆಂಟ್. ಫ್ಯೂಚರಲ್ಲಿ ಏನಾದ್ರು ಏನೇ ಇದಿತ್ತು ಅಂದ್ರೆ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಇನ್ನೊಂದು ಮಾಹಿತಿ, ಇದು 200 ಯೂನಿಟ್ ವರೆಗೂ ಫ್ರೀ ಇರುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ 200 ಯೂನಿಟ್ ಮೇಲೆ ಯೂಸ್ ಮಾಡಿದ್ರೆ, 250 ಯೂನಿಟ್ ಯೂಸ್ ಮಾಡಿದ್ರೆ 200 ಯೂನಿಟ್ ಫ್ರೀ ಕೊಟ್ಟು 50 ಯೂನಿಟ್‌ಗೆ ಅಷ್ಟೇ ಚಾರ್ಜ್ ಆಗಲ್ಲ. ಟೋಟಲ್ 250 ಯೂನಿಟ್‌ಗೂನು ಚಾರ್ಜ್ ಆಗುತ್ತೆ. 200 ಯೂನಿಟ್ ಒಳಗಡೆ ಯೂಸ್ ಮಾಡಿದ್ರೆ ಅಷ್ಟೇ ನಿಮ್ಗೆ ಗೃಹ ಜ್ಯೋ ಗೃಹಜ್ಯೋತಿ ಸ್ಕೀಮ್ ಅಪ್ಲೈ ಆಗೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.